ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಮಸ್ತ್ ಅದೀವಿ ನೋಡ್ರಿ. ಹಾಯ್ ಮಾಡ್ಸೋದು ನೋಡ್ರಿ. ಎಲ್ಲ ಕೆಲಸ ಐತಿ, ಜಸ್ಟ್ ಕೂತೀವಿ ನೋಡ್ರಿ. ರಚ್ಚಗೆ ಮೈ ತೊಳೋದಕ್ಕೆ ಬಟ್ಟೆ ಹಾಕಿ ಮಲಗಿಸಿನ್ರಿ. ಆಕಿ ಮಕ್ಕೊಂಡಾಳ. ನಮ್ಮ ಶಾದನು ಜಳಕ ಮಾಡ್ದಳ್ರಿ. ಹಿನಾಗಿ ಲೇಟ್ ಮಾಡಿ ಜಳಕ ಮಾಡ್ಯಾಳಕ್ಕೆ ಥಂಡಿ ಅದಂತೇಳಿ ಲೇಟ್ ಮಾಡ್ಯಾಳ್ರಿ. ನಾವು ನಸುಕ್ನಾಗ ಅದಕ್ಕೆ ಅಡುಗೆ ಪಿಡಿಗೆ ಎಲ್ಲ ಮಾಡೀವಿ. ಅಡುಗೆನೂ ಅವರು ಬುತ್ತಿ ಒಯ್ದಾರಿ, ಸಂಗಟೆ ಒಯ್ದಾರ. ಮತ್ತು ಹಿಂದೆ ಯಾರು ಹೆಣ್ಮಕ್ಳು ಈ ಕಡೆ ಯಾರು ಹೋಗಲ್ಲ, ನನ್ನ ಅವ್ರ ಕೈಗೆ ಕೊಟ್ಟು ನಾವೇ ಒಯ್ದಾರಿ ಬುತ್ತಿ. ನಾವಿವಾಗ ನೋಡ್ರಿ ಎಲ್ಲ ಕೆಲಸ ಆಗ್ಯದ, ಸುಮ್ಮ ಕೂತೀವಿ ಇವಾಗ. ಮತ್ತು ಇವತ್ತು ಅವರು ಬಟ್ಟೆ ಒಂದು ಸ್ವಲ್ಪ ಗುಂಡಿ ಹೋಗಿತ್ತಲ್ರಿ ನಿನ್ನಿದು, ಅದಕ್ಕೆ ಗುಂಡಿ ಹಚ್ಬೇಕ್ರಿ. ಇನ್ನು ಇದು ಮಾಡಬೇಕು, ಗ್ಯಾಸ್ ಎಷ್ಟು ತೊಳ್ಕೊಬೇಕು. ಗ್ಯಾಸ್ ಎಷ್ಟು ತೊಳ್ಕೊಂಡೇವು ಅಂದ್ರೆ ಆಯ್ತು ನೋಡ್ರಿ, ಎಲ್ಲ ಕೆಲಸನೇ ಆದಂಗೆ. ರಾಯಣ್ಣು ಸ್ಕೂಲ್ಗೆ ಅವಾಗ ಹೋಗ್ಯಾನ್ರಿ, 9ಕ್ಕೆ ಹೋಗ್ಯಾನ. ಯಾಕಂದ್ರೆ ಅಲ್ಲಿ 9:15 ಗಾಡಿ ಬರ್ತದಲ್ರಿ, ಅದ್ರ ಕಲಾಗ ಇಲ್ಲಿದು 9ಕ್ಕೆ ಹೋಗ್ತಾನ್ರಿ ಅವ. ನಾವು ಇವತ್ತು ಅಡುಗೆ ಅಂತ ಏನು ಮಾಡಿಲ್ರಿ. ನಿನ್ನೆದೊಂದು ಸ್ವಲ್ಪ ಸಂಜೆ ಮಾಡಿದ್ವಿ, ಟಮಾಟಿ ಸಾರು, ಅನ್ನ ಇತ್ತು. ಆಮೇಲೆ ಇವತ್ತು ಒಂದಿಷ್ಟು ರೊಟ್ಟಿ, ಆಮೇಲೆ ಇದು ಅನ್ನ ಕಡ್ಲಿ ಪಲ್ಯ ಹಾಕಿ ಬ್ಯಾಳೆ ತಾಳ್ಸಿದ್ರಿ. ಅವಾಗ ನಾವು ಸಣ್ಣವ್ರ ಹೊಲಕ್ಕೆ ಹೋಗಿ ಹುಡ್ಕೊಂಬಂದಿದ್ದೇವೆ ಪಲ್ಯ. ಅದೇ ಒಣಗಿಸ್ಕೆರೆ ಅದೇ ಪಲ್ಯ ತಾಳ್ಸಿದ್ರಿ. ಇವಾಗ ಬ್ಯಾಳ್ಯಾಗ ಹಾಕ್ಯಾರೆ ಕಡ್ಲಿ ಪಲ್ಯ, ಅದೇ ಕೊಟ್ಟಿನ್ರಿ ಅವ್ರಿಗೂ. ಆಯ್ನು ದೌತಿಗೆ ಹೋದ್ರಿ. ಯಾಕಂದ್ರೆ ಅವ್ರದ್ದು ಈಗ 10 ಕಳೆಗೆ ಹೋತಾಳ್ರಿ. ಆಯ್ ದೌತಿಗೆ 10 ಹೋದಂದ್ರೆ ಸಂಜೆ ಕಡೆ 5:30 ಬಿಟ್ರಂದ್ರೆ ಮನೆಗೆ 6 ಬರ್ತಾರೆ ನೋಡ್ರಿ ಅವರು. ನೋಡ್ರಿ ನಮ್ಮ ಶಾದು ಏನು ಮಾಡತ್ತ ಅಂತ ಆಡ್ಲತ್ತಾಳ್ರಿ ಈಕಿನು. ನಂದು ಎಲ್ಲ ಕೆಲಸ ಬಾಂಡೆ ತೆಲ ತಿಕ್ಕಿ, ಇನ್ನು ಡಬ್ಬಕ್ಕಿಲ್ರಿ ತಿಕ್ಕಿಟ್ಟೀನಿ. ಇವಾಗ ಡಬ್ಬಾಕಬೇಕು. ಇನ್ನು ಗ್ಯಾಸ್ ತೊಳ್ಕೊದ್ರಿ, ಗ್ಯಾಸ್ ಎಷ್ಟು ತೊಳ್ಕೊಬೇಕು. ರಚ್ಚು ನೋಡ್ರಿ ಜಸ್ಟ್ ಹಿನಾಗೆ ಮುಕ್ಕೊಂಡಾಳ. ಲೇಟ್ ಆಗ್ತದೆ ಆಕೆ, ಈಗ ಜಲ್ದಿ ಹೇಳಂಗಿಲ್ಲ ಆಕೇನು, ಲೇಟ್ ಆಗ್ತದೆ. ನಮ್ಮದು ಎಲ್ಲ ಕೆಲಸ ಆಗ್ಯದ. ನಾವು ಒಂದು ಸ್ವಲ್ಪ ಮುಕ್ಕೊಂತೇವೆ ಅಂದ್ರೆ ಮುಕ್ಕೋತೇವೆ ರೀ, ಇದಕ್ಕಂದ್ರೆ ಇಲ್ಲ. ಆಕೆ ಮುಕ್ಕೋದಾತಾಳೆ, ನಿದ್ದೆ ಹತ್ತಂದ್ರೆ ಮುಕ್ಕೋತೇವೆ, ಇದಕ್ಕಂದ್ರೆ ಇಲ್ರಿ. ಸುಮ್ಮ ಕೂತೇವೆ ಅಂದ್ರೆ ಅದೇ ಇಲ್ಲಿ ತುಂಬಿರ್ತೀವಿ. ಬಟ್ಟೆ ಒಗ್ದೀನಿ, ಇನ್ನೂ ಒಣಗಿಲ್ರಿ. ಯಾಕಂದ್ರೆ ಗಾಡಿ ಮೇಲೆ ನೀರಿನ ಕೊಡಗಳು ಅದಾವ್ರಿ, ಅದಕ್ಕೆಲ್ಲ ಅವು ತಳಗಿಳಿಸಿ ಮಾಡಿ ಬಟ್ಟೆ ಒಣಗ್ಬೇಕ್ರಿ. ಆಮೇಲೆ ನಮ್ಮ ನೆಗಣಿದು ಇನ್ನೂ ಏನು ಕೆಲಸ ಇಲ್ರಿ. ಆಕಿನೂ ಹೊರಗೆ ಓಡಾಡತ್ತಾಳ. ಯಾಕಂದ್ರೆ ಬಟ್ಟೆಗಳೆಲ್ಲ ನೀರಿನದ ಹಾಕಿ ಇಟ್ಟಾಳ್ರಿ. ಇವಾಗ ಒಗಿತಾಳ್ರಿ ಜಸ್ಟ್ ಅರ್ಬಿ ಆಕಿನೂ. ಇವರು ರಾಧಿಕಾಗಳು ಪಪ್ಪ ಇದ್ರೆ ಮುಂಜಾನೆ ಜಲ್ದಿನೇ ಹೋಗ್ತಾರೆ. ನಸಕ್ನಾಗ 5ಕ್ಕೆ ಹೋದ್ರಂದ್ರೆ ಸಂಜೆ ಕಡೆ 8:30, 8ಕ್ಕೆ 7ಕ್ಕೆ ಹಿಂಗೆ ಬರ್ತಾರೆ ಅವ್ರಂತರು. ಯಾಕಂದ್ರೆ ಅವ್ರಿಗೂ ಲೇಟ್ ಆಗ್ತದೆ ರೀ, ಅಲ್ಲಿಗೆ ಹೋಗಿ ಬರ್ಬೇಕಲ್ರಿ, ದೂರ ಅದ, ಅದಕ್ಕಲ್ಲೇ ಲೇಟ್ ಆಗ್ತದೆ ಬರ್ಬೇಕು. ತಂಗಿಗೆ ಎಬ್ಸಿಸೋದು ಇಲ್ಲ, ರೊಕ್ಕ ಇಟ್ಕೊಟ್ಟ ಆಯ್ ನೋಡ್ರಿ. ಆಕಿಗೆ ರೊಕ್ಕ ಕೊಟ್ಟಾಡ್ರಿ, 4 ರೂಪಾಯಿ. ಈಗ 2 ರೂಪಾಯಿ ತಿಂದು ಇನ್ನೂ 2 ರೂಪಾಯಿ ಇಟ್ಕೊಂಡು ಹೋಗ್ರಿ ಆಕಿನು. ಯಾಕಂದ್ರೆ ರೊಕ್ಕ ಇರ್ಲಾರಿ ನಡೆಯಲ್ರಿ ಆಕಿಗೆ. ದಿನ ಒಂದು 2 ರೂಪಾಯಿ ಬೇಕು ಕೈಯಾಗ. ನಮ್ಮ ಮೈಸೂರು ಬಂದು ನೋಡ್ರಿ ಜಾಸ್ತಿ ಏನಾಗಿ. ನಿಮ್ಮ ಮಮ್ಮಿ ಓದೋ ದೌತಿಗೆ, ಅವ್ರ ಮಮ್ಮಿನೂ ದೌತಿಗೆ ಓದೋಂತ್ರಿ. ಆಯಿ ಕೂಡನೇ ಓದ್ತಾಳ್ರಿ ಅವ್ರ ಮಮ್ಮಿ. ಆಯಿ ಮತ್ತು ಅವ್ರ ಮಮ್ಮಿ ಒಟ್ಟಿಗೆ ಓದ್ತಾರ್ರಿ. ಯಾಕಂದ್ರೆ ಆಯಿ ಒಂದು ಸ್ವಲ್ಪ ಮುಂದೆ ಓದ್ತಾಳೆ, ಇವ್ರು ಹಿಂದೆ ಓದ್ತಾರೆ ಎಲ್ಲ ಕೆಲಸ ಮಾಡಿತ್ತ. ಆಯಿ ಕೆಲಸ ಇರಲ್ಲರಿ, ನಮ್ಮ ಮನೆಯಾಗೆಲ್ಲ ಮಾಡ್ಕೊತೀನಿ. ಅದಕ್ಕೆಲ್ಲ ಆಯಿ ಲೇಟ್ ಮಾಡುವಂಥ ಜಲ್ದಿ ಓದ್ತಾಳೆ. ಇವ್ರ ಮಮ್ಮಿ ಒಂದು ಸ್ವಲ್ಪ ಲೇಟ್ ಆಗ್ತದ್ರಿ ಹೊಲಕ್ಕೆ ಬಾಂಡೆ ಬಟ್ಟೆ ಮಾಡಿ ಹೊಲಕ್ಕೆ. ನಿಮ್ಮ ಮಮ್ಮಿ ಬಟ್ಟೆ ಐತೆಲ್ಲ ಹೋಗ್ದಾಳಲ್ಲ, ಎಲ್ಲ ಒಕ್ಕೊಂಡು ಮಾಡಿ ಹೋಗ್ಯಾರತ್ರಿ ಅವರು. ನಾವು ಇಲ್ಲಿ ನೋಡ್ರಿ ಏನು ಮನೆಯಾಗಿ ಕುಂದ್ರದು. ಯಾಕಂದ್ರೆ ಆಯಿ ಬಲ್ಲಿ ನಾವು ಹೋಗ್ತೀನಂದ್ರೆ ಆಯಿ ಕೇಳಂಗಿಲ್ಲ ರೀ. ನಿಮ್ಮ ಮನೆಗೆ ಹೇರು ಚುಕ್ಕಳಿಗೆ ನೋಡ್ಕೋದಾಗಲ್ಲ ಅಂತೇಳಿ ಆಯ್ನೇ ಹೋಗ್ತಾರ್ರಿ ದೌತಿಗೆ. ಸೊ ಬ್ಯಾಸ್ಗ್ಯಾಗ ನಾವು ಹೋಗ್ಬೇಕಾಗ್ತದೆ ರೀ. ಆಯಿ ಬಿಸಿಲ ಬರಲ್ರಿ, ಅದಕ್ಕೆಲ್ಲ ನಾವು ಹೋಗ್ತೀನಿ ರೀ. ಅಟಾಟಿಗೆ ನಮ್ಮ ರಚ್ಚನು ದೊಡ್ಡಕ್ಕಾಗಿರ್ತಾಳೆ. ಅವಾಗ ನಾವು ಹೋಗ್ತೀನಿ ರೀ ದೌತಿಗೆ. ಜಸ್ಟ್ ಇವಾಗ ನಮ್ಮ ರಚ್ಚ ಎದ್ದು ನೋಡ್ರಿ. ಹಾಯ್ ಮಾಡಿ ರಚ್ಚು, ಹಾಯ್ ಮಾಡ, ಬಾಯ್. ಯಾವಾಗಾರೆ ಹಾಯ್ ಮಾಡ್ತಾಳ. ಇವಾಗ ನೋಡ್ರಿ ಹಿನಾಗಿ ಎದ್ದಾಳ, ಹಾಯ್ ಮಾಡಲಿಗಳ. ಇವಾಗ ನಮ್ಮ ಸಮರ್ಥಗಳು ಮಮ್ಮಿ ದೋಸೆ ಮಾಡ್ತಾರಂತ್ರಿ. ಬರ್ರಿ ಅವ್ರು ಯಾವ ರೀತಿ ದೋಸೆ ಮಾಡ್ತಾರಂತೆ ತೋರಿಸ್ತೀನಿ. ನಮ್ಗೆ ಮುಂಜಾನೆ ಒಂದ್ಸಲ ಹಾಕ್ಕೊಟ್ಟಾರ್ರಿ ಅವರು. ಇವಾಗ ಜಸ್ಟ್ ಹಿನಾಗಿ ಇವಾಗ ಸಾಲಿದು ಬಂದಲ್ರಿ, ಇವಾಗ ಜಲ್ದಿಯ ಸಾಲಿ, ಅದಕ್ಕೆ ಅವನಿಗೆ ದೋಸೆ ಹಾಕ್ಕೊಡ್ತಾರಂತ್ರಿ. ಬರ್ರಿ ನಮ್ಮ ಅಕ್ಕ ದೋಸೆ ಹೆಂಗೆ ಮಾಡ್ತಾ ಅಂತೆ ನೋಡ. ಮತ್ತು ನಿಮ್ಗೆ ಕೂಡ ಶೇರ್ ಮಾಡ್ಕೊತೇವೆ, ತೋರಿಸ್ತೇವೆ ನಿಮ್ಗೆ ಹೆಂಗೆ ಮಾಡ್ತಾ ಅಂತೇಳಿ ನೋಡ್ರಿ. ಇವಾಗ ನಮ್ಮ ನೆಗಣಿ ಅಂದ್ರೆ ನಮ್ಮ ಅಕ್ರಿ ನೆಗಣಿನೇ ಆತಲ್ರಿ, ಅದಕ್ಕೆ ನಮ್ಗೆ ದೊಡ್ಡ ಕೇಳಲ್ರಿ. ಅದಕ್ಕೆಲ್ಲಾಗ ನಾನು ಆಕೆಗೆ ಅಕ್ಕ ಅಂತೇಳಿ ಕರಿತೀನಿ ರೀ. ಅವರು ಇವಾಗ ಸಮಗೋಸ್ಕರ ದೋಸೆ ಮಾಡತ್ತಾರೆ ರೀ. ಯಾಕಂದ್ರೆ ಅವ್ನು ಹಿನ್ನಾಗಿ ಜಸ್ಟ್ ಅಲ್ಲಿಂದ ಬಂದನಲ್ರಿ, ಅವ್ನಿಗೆ ಹೊಸ ಹೋಗ್ಯದ ಅಂತೇಳಿ ಫಸ್ಟ್ ಮುಂಜಾನೆ ನಮ್ಗೆ ಹಾಕ್ಕೊಟ್ರು, ನಾವು ತಿಂತಿದ್ವಿ. ಈಗ ಮತ್ತೆ ಸಮೂಗ ಹಾಕ್ಕೊಡಾಗತ್ತಾಳ್ರಿ. ಅವನಿಗೆ ಒಂದು ಸ್ವಲ್ಪ ಹಿಟ್ಟಿಟ್ಟಾಳ. ಅದಕ್ಕೆ ಅದು ಈಗ ಅವನಿಗೆ ಅಜ್ವೇನ, ಆಮೇಲೆ ಸೋಡಾ, ಆಮೇಲೆ ಉಪ್ಪು ಹಾಕಿ ರೆಡಿ ಮಾಡ್ಲಾಗತ್ತಾಳ್ರಿ. ಎಲ್ಲ ಇದು ಮಾಡ್ಬೇಕಂತೇಳಿ ನೋಡ್ರಿ. ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕಷ್ಟು ಅಳಸ್ ಮಾಡ್ಕೊಂಡು ಇಟ್ಕೊಳಗತ್ತಾಳ್ರಿ. ಇಟ್ಕೊಂಡು ಬಳಕ ಇದಕ್ಕೆ ಒಂದು ಸ್ವಲ್ಪ ತಿರುಗಾಡತ್ತಾಳ್ರಿ. ಯಾಕಂದ್ರೆ ತಳಗೆ ಹಿಟ್ಟು ಗಟ್ಟಿಯಾಗಿ ಕೂತಿರ್ತದಲ್ರಿ, ಅದಕ್ಕೆ ಚೆಂದ ಮಿಕ್ಸ್ ಮಾಡ್ಕೋಬೇಕು, ಉಪ್ಪತ್ತೆಲ್ಲ ಕರ್ಗಂಗೆ. ಆಮೇಲೆ ಈ ಕಡಿದ್ರೆ ನಮ್ಮ ಸಮೂಹಗಳು ಎಲ್ಲರೂ ಆಡತ್ತಾರ, ಅವ್ರು ಯಾವಾಗ ಮಾಡ್ತಾರಂತೇಳಿ. ಹಿಟ್ಟು ನೋಡ್ರಿ ಎಲ್ಲ ರೆಡಿ ಆಗೈತಿ. ಆಮೇಲೆ ಇಲ್ಲಿ ತೆಮಿನೂ ಕಾಯ್ದೆ ತೋಡ್ರಿ, ಹಂಚಿನ ಮೇಲೆ ಇವಾಗ ತೆಮಿ ಇಟ್ಟಾಳ್ರಿ ಕಾಯಕ್ಕೆ.
ಆಮೇಲೆ ಇಲ್ಲಿ ನೋಡ್ರಿ ಒಂದು ಬಟ್ಲದಾಗ ನೀರು ತೊಗೊಂಡಾಳ, ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡಾಳ. ಉಪ್ಪು ಹಾಕ್ಕೊಂಡು ಕಲಸ್ಕೊಳತ್ತಾಳ್ರಿ, ಯಾಕಂದ್ರೆ ಅದು ಹಚ್ಚಲಾಕ ಬೇಕಂತ ಈಕೆಗೆ. ಉಪ್ಪು ನೀರು ಹಾಕ್ಕೊಂಡ್ಕೆರೆ ಕಲಸ್ಕೊಂಡು ಒಂದು ಸ್ವಲ್ಪ ಅರ್ಬಿ ಇಟ್ಕೊಂಡ್ಕೆರೆ ಅರ್ಬಿ ಇದು ಮಾಡೋದಲ್ರಿ, ಅಂದ್ರೆ ಅರ್ಬಿ ಹಸಿ ಅರ್ಬಿ ಇರ್ತದಲ್ರಿ ಅದು ತೊಯ್ಸಿ ಇಟ್ಕೊಂಡ್ಳು. ಆಮೇಲೆ ಅದು ಉಪ್ಪಿನ ನೀರಿಂದ ಏನು ಇರ್ತದಲ್ರಿ ಅದು ಮ್ಯಾಲ ಅಷ್ಟು ಎಣ್ಣೆ ಹಾಕ್ಯಾರೆ, ಸ್ವಲ್ಪ ಎಣ್ಣೆ ಹಾಕ್ಯಾರೆ ಎಲ್ಲ ಕಡೆಗೆ ಒರೆಸ್ಕೋಬೇಕ್ರಿ ಉಪ್ಪಿನ ನೀರಲ್ಲಿ. ಅಂದ್ರೆ ಉಪ್ಪಿನ ನೀರಲ್ಲಿ ಒಂದು ಸ್ವಲ್ಪ ಅರ್ಬಿ ತೊಗೊಂಡು ಒರೆಸ್ಕೋಬೇಕ್ರಿ. ನೀಟಾಗಿ ಎಲ್ಲ ಕಡೆ ಒರೆಸ್ಕೊಂಡ್ ಬಳಕ ಭಾಳ ತನಕ ಕಾಯಕ್ಕೆ ಬಿಡಬೇಡ್ರಿ, ಹಾಗೆ ಹಾಕ್ಬೇಕು ಪಟ್ಟನಂಗೆ. ಎಲ್ಲ ಒಣಗ್ತಂದ್ರೆ ಹತ್ಕೊಂಡ್ಬಿಡ್ತಾವ್ರಿ ಎಲ್ಲ, ಅಂದ್ರೆ ದೋಸೆ ಜಲ್ದಿ ಹತ್ಕೊಂಡ್ಬಿಡ್ತೈತ್ರಿ ತೆವಿಗೆ. ಅದಕ್ಕಲಾಗೆ ಅದು ಒಣಗದ್ರಾಗ ಪಟ್ಟನೆ ಹಾಕಿಬಿಡ್ಬೇಕ್ರಿ. ನೋಡಿರಿ ಉಪ್ಪಿನ ನೀರು ಹೊಚ್ಕೆರೆ ಈ ರೀತಿ ಹಾಕ್ಕೊಂಡ್ಳು. ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವ್ರಿ ಇವು ಅಂತೂ ದೋಸೆ. ನಾವು ಮುಂಜಾನೆ ಕೊಟ್ಟಿಳಲ್ರಿ, ತೊಗೊಂಡು ತಿಂತಿದ್ವಿ. ನಾವು ಮಾಡ್ಬೇಕಾಗ್ಯದ್ರಿ. ರಾಯಣ ಇದ್ದಿತ್ತಿಲ್ಲಲ್ರಿ ಇವತ್ತು, ರಾಯಣನ ಸಾಲಿ ತಡ ಮಾಡಿಬಿಡ್ತದ್ರಿ ಇವತ್ತು. ಯಾಕಂದ್ರೆ ನಾಳೆ ಇದು ಸಾಲಿ ಚಾಲು ಇರ್ತದ್ರಿ, ಒಂದು ಜಲ್ದಿ ಬಿಡ್ತದೆ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ ಅಂಥೇಳಿ. ಇವಾಗ ನೋಡಿರಿ ಅದಕ್ಕೆ ಇವಾಗ ತೆಗಿಲಾಕತ್ತಾಳ. ಯಾಕಂದ್ರೆ ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳಕ್ಕೆ ಬರ್ತದೆ. ಭಾಳ ಅಂದ್ರೆ ಭಾಳ ತೆಳ್ಳಗೆ ಹಾಕ್ಯಾಳ್ರಿ ಆಕಿನೂ. ಕಡಕ್ ಕೈ ಬಂದೈತೆ ನೋಡಿರಿ, ಕಟ್ಟಿ ಆಗ್ಬೇಕಂತ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಹತ್ತವು ನೋಡಿರಿ. ಹಂಗೆ ತೆಗಿಲಾಕತ್ತಾಳ ಅಂತೇಳಿ. ಇವಾಗ ಸೇಮ್ ನಾವೇನು ಹೋಟೆಲ್ದಾಗ ಮಾಡ್ತಾರಲ್ರಿ ದೋಸೆ, ತೆಳ್ಳಗೆ ಹೋಟೆಲ್ದಾಗ ಮಾಡಿಕೊಡ್ತಾರಲ್ಲ, ಹೋಟೆಲ್ ಸ್ಟೈಲ್ದಾಗೆ ದೋಸೆ ಮಾಡ್ತಾಳೆ ನೋಡ್ರಿ ಈಕಿ ಅಂತೂ. ಮಸ್ತ್ ಅಂದ್ರೆ ಮಸ್ತ್ ಆಗಿವ್ರಿ ದೋಸೆ ಅಂತೂ. ನೋಡಿರಿ ಎಷ್ಟು ಭಾರಿ ಆಗ್ಯಾವ ಅಂತೇಳಿ. ಕಲರ್ ನೋಡಿರಿ ಯಾವ ರೀತಿ ಬಂದಾವ ಅಂತೇಳಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಮಾಡ್ಯಾಳು. ಅಂದ್ರೆ ಹೋಟೆಲ್ ಸ್ಟೈಲ್ದಾಗೆ ಮಾಡ್ಯಾಳ್ರಿ ಈಕೆ ಅಂತೂ. ಇದು ಕೂಡ ಆಲೂಗಡ್ಡೆ ಪಲ್ಯನೂ ಮಾಡ್ಯಾಳ್ರಿ. ಇವಾಗ ಸಮುಗೆ ಹಾಕ್ಕೊಡ್ತಾಳ್ರಿ. ನೋಡ್ರಿ ಎಷ್ಟು ಭಾರಿ ಆಗೈತಿ. ಸಮುಗೆ ಪ್ಲೇಟ್ ಹುಡ್ಕ್ಯಾಡ್ತಾಳೆ, ಪ್ಲೇಟ್ ಎಲ್ಲಿ ಸಿಗಲ್ಗಿತ್ರಿ ಆಕಿನೂ. ಅಚ್ಚಿ ಕಡೆ ತಂದಿಟ್ಟನು ಸಮು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಇದು ಹಚ್ಚದೋಳ್ರಿ ಉಪ್ಪಿನ ನೀರು, ಯಾಕಂದ್ರೆ ಹತ್ಕೊಬಾರ್ದಲ್ರಿ. ಉಪ್ಪಿನ ನೀರು ಹತ್ತಿರ ಚಂದ ಟೇಸ್ಟ್ನೂ ಆತವ್ರಿ, ಆಮೇಲೆ ಚಂದ ಬರ್ತಾವಂತೇಳಿ ಆಕೆ ಹಾಕ್ತಾಳ್ರಿ ಉಪ್ಪಿನ ನೀರು. ಉಪ್ಪಿನ ನೀರು ಅಂದ್ರೆ ಪೂರ ಉಪ್ಪಿನ ನೀರು ಹಾಕಲ್ರಿ, ಒಂದು ಅರ್ಬಿ ತೊಗೊಂಡು ಅದಕ್ಕೆ ತೆಮ್ಯಾಗ ಬಿಟ್ಕೆರೆ ಎಲ್ಲ ಕಡೆ ಒರೆಸ್ಕೊಂಡು ತೊಗೊಂಡ್ಬಿಡ್ತಾಳ್ರಿ ಆಕಿ. ಆಮೇಲೆ ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಳ್ರಿ, ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕ್ತಾಳೆ. ಯಾಕಂದ್ರೆ ಮ್ಯಾಲೆ ಮುಚ್ಚೋದಿಲ್ಲ, ಏನು ಮಾಡಂಗಿಲ್ಲ ರೀ ಆಕೆ ಅಂತೂ, ಹಾಗೆ ಬಿಡ್ತಾಳೆ. ಇವಾಗ ನೋಡಿರಿ ನಮ್ಮ ಸಮೂ ಚಟ್ನಿ ಹಾಕ್ಕೊಂಡ್ಕೆರೆ ಅಂದ್ರೆ ಪಲ್ಯ, ಬಟಾಟೆ ಪಲ್ಯ ಮಾಡ್ಯಾಳ್ರಿ, ಅದು ಹಾಕೊಂಡು ತಿನ್ನತ್ತ ನೋಡ್ರಿ ಇವಾಗ ಫಸ್ಟ. ಯಾಕಂದ್ರೆ ಇನ್ನೂ ಜಸ್ಟ್ ಸಾಲಿದ ಬಂದನಲ್ರಿ, ಅವನಿಗೆ ಹೊಸೋಗ್ಯದಂತ. ನೋಡಿರಿ ಎಷ್ಟು ಭಾರಿ ಆಗ್ಯದ ಅಂತೇಳಿ ದೋಸೆ. ಭಾಳ ಅಂದ್ರೆ ಭಾಳ ಸ್ಮೂತ್, ಆಮೇಲೆ ಸಾಫ್ಟ್ನೂ ಆಗ್ಯಾವ್ರಿ. ಕಡಕ್ಕಾಗಿ ಬಂದವು, ಕಡಕ್ಕಾಗಿ ಇರ್ಬೇಕು ರೀ ಅಂದ್ರೆ ಚಂದ ಹತ್ತವ ದೋಸೆ. ಭಾಳ ಅಂದ್ರೆ ಭಾಳ ಮೆತ್ತಗಾಯ್ತು ಅಂದ್ರೆ ಇದು ಅಂತವ. ಯಾಕಂದ್ರೆ ಇವಾಗ ವಯಸ್ಸಾದವ್ರಿಗೆ ಮೆತ್ತಗಾದ್ರೆ ನಡೀತದ್ರಿ. ಇವಾಗ ಇವ್ರು ತಿನ್ನೋ ಮತ್ತಿಗೆ ಸೇಮ್ ಹೋಟೆಲ್ದಾಗೆ ತಿಂದಂಗೆ ಆತವ್ರಿ, ಅಷ್ಟು ಮಸ್ತಾಗಿವು. ನಮ್ಮ ನಗೆಣಂತರೂ ಸೇಮ್ ಹೋಟೆಲ್ದಾಗ ಹೆಂಗೆ ಮಾಡ್ತಾರಲ್ಲ ಹಾಗೆ ಮಾಡಿ ನೋಡ್ರಿ. ಮತ್ತೊಂದು ಹಾಕ್ಯಾರಿ ತೆಗಿಲಾಕತ್ತಾಳ. ಈ ಕಡೆ ಸಮೂನು ತಿನ್ನತ್ತಾಳೆ. ಭಾಳ ಸೂಪರ್ ಆಗ್ಯಾವ ಅಂತ ಹೇಳತ್ತಿದ್ರಿ. ಅವ ಅಂತೂ ಮಸ್ತ್ ಆಗ್ಯಾವ ಅನ್ನತ್ತಿದ್ದ. ಅವ್ರ ಮಮ್ಮಿ ಯಾವಾಗೂ ಹಾಗೆ ಮಾಡ್ತಾರೆ. ನೋಡಿರಿ ಎಷ್ಟು ಚಂದ ಆಗ್ಯಾವ ಅಂತೇಳಿ, ಎಷ್ಟು ಸಾಫ್ಟಾಗಿ, ಆಮೇಲೆ ಎಷ್ಟು ತೆಳ್ಳಗೆ ಬಂದಾವ ಅಂತೇಳಿ. ಚಟ್ನಿ ಕೂಡ ಭಾಳ ಅಂದ್ರೆ ಭಾಳ ಕಾಂಬಿನೇಷನ್ ಫುಲ್ ಸಖತ್ತಾಗಿರ್ತದೆ ನೋಡ್ರಿ ಇದು ಅಂತೂ. ನೋಡ್ರಿ ಸ್ಮಾರ್ಟ್ ಇದು ಆಗ್ಯದ. ನಮ್ಮ ಶಾದುಗ ತಿನ್ನೋನ್ನ ಹತ್ತಿದ್ರಿ, ಎಲ್ಲಿ ತಿನ್ನಲಿಗಳ ಆಕೆ ಅಂತರು. ನೋಡ್ರಿ ಇಲ್ಲಿ ನಮ್ಮ ಶಾದು ತಿನ್ನೋನ ಚಟ್ನಿ ಬೇಡ, ಬರೀ ದೋಸೆ ಬೇಕಂತ್ರಿ. ಅದಕ್ಕೆ ಒಟ್ಟವಲ್ಲ ತಿಳು ನಮ್ಗೆ ಹಾಕೊಟ್ರು, ನಾವು ತಿನ್ನತ್ತಿದ್ದೀವಿ ರೀ. ಎಲ್ಲರೂ ದೋಸೆ ತಿನ್ನಂಬರ್ರಿ. ನೋಡಿರಿ ಎಲ್ಲ ಒಲ್ಲಂದ ಬೆಳಕ ನಾನು ನಮ್ಮ ಸಮೂಗೆ ತಿನ್ನಿಸಿದ್ರಿ ಅವನಿಗೆ. ಮುಂಜಾನೆ ನಮ್ಮ ಅಕ್ಕ ದೋಸೆ ಕೊಟ್ಟಿರಲ್ರಿ, ತೊಗೊಂಡು ತಿಂದು ಮಾಡಿ ಮುಕ್ಕೊಂಡಿದ್ದೇವ್ರಿ ಒಂದು ಜರ. ಇವಾಗ ನೋಡ್ರಿ ಟೈಮ 4 ಆಗೈತಿ. ಇವಾಗ ಜಸ್ಟ್ ಎದ್ದೀವಿ. ರಚ್ಚು ತಿನ್ನ ಮುಕ್ಕೊಂಡಾರ್ರಿ, ನಮ್ಮ ಅಕ್ಕನು ಮುಕ್ಕೊಂಡಾಳ ನೋಡ್ರಿ. ನಮ್ಮ ರಚ್ಚು ಶಾದು ನೋಡ್ರಿ ಆಕಿನು ಮುಕ್ಕೊಳಗತ್ತಾಳ್ರಿ. ಆಕಿ ಮತ್ತು ಇವಾಗ ಮುಕ್ಕೊಳತ್ತಾಳ. ಇಟ್ಟತನ ಆಡ್ಕೆರೆ ಐಸು ನೋಡ್ರಿ. ಆಕೆ ಎಚ್ಚರಿಕೆ ಆಕೆಯನ್ನು ಮುಕ್ಕೊಂಡಿದ್ದ. ರಚ್ಚುಗತ್ತ ನೋಡ್ಕೋತೆ ಕೂತಿಡ್ರಿ ಆಕಿ. ನಾ ಮಧ್ಯಾಹ್ನ ಕಡೆ ನಿದ್ದೆ ಅದು ಬರಲ್ರಿ ಆಕಿ ನಮ್ಮ ಐಸುಗ. ಇವಾಗ 10 ಮಣಿಗೆ ಕೆಲಸ ಅದರಿ. ಕಸ ಹುಡ್ಗೋದು, ಬಾಂಡೆ ತಿಕ್ಕೋದು. ಮುಂಜಾನೆ ಒಳಗ ಚಂಜಾನಾಗ 2 ಸಲ ಆತಾವ್ರಿ ಬಾಂಡೆ ತಿಕ್ಕೋದು, ಕಸ ಹುಡ್ಗೋದು. ಇವಾಗ ಬಟ್ಟೆ ತೆಗೆದು ಕಸ ಬಾಂಡೆ ಮಾಡ್ಬೇಕ್ರಿ. ಎಲ್ಲ ಮಾಡ್ಕೆರೆ ಕೈಕಾಲು ಮಾರಿ ತೊಗೋಬೇಕ್ರಿ. ಇಲ್ಲ ತೆಲಿಕ್ಕೋಬೇಕು, ತೆಲಿನೂ ಹಂಗೆ ಐತಿ. ಪಟ್ ದೌತಿ ಮಾಡಿ ಕೈಕಾಲು ಮಾರಿ ತೊಗೊಂಡು ರಚ್ಚು ಹೇಳೋದ್ರ ಮಾಡ್ತೀನಿ ರೀ. ಮತ್ತು ಆಕೆ ಆಟ ಇಲ್ಲಿಕಂದ್ರೆ ನಿದ್ದೆ ಗಾಣಾಗ ಎದ್ದು ಅಂದ್ರೆ ಏನು ಮಾಡಿಸ್ಬಿಡಂಗಿಲ್ಲ ಆಕಿ. ಮತ್ತು ಆಯ್ ಬಂದ್ಬೇಕಾ ಸಂಜೆ ಗಡಿಗೆ ಏನು ಮಾಡ್ಬೇಕಂತೇಳಿ ಆಯ್ಕೆ ಮಾಡ್ಬೇಕ್ರಿ. ಇಲ್ಲಿಕಂದ್ರೆ ಟೊಮೆಟೊ ಸಾರು, ಅನ್ನ ಇದಾರೆ ಮಾಡೋದು, ಬ್ಯಾಳೆ ಸಾರು ಮಾಡೋದು, ಇದು ಶೇಂಗಾ ಸಾರೇ ಮಾಡಿ ಬಿಡ್ತೀನಿ ಇವತ್ತು. ನಮ್ಮ ಸಮೂ ಆಗಳೇ ಅವ್ರ ಮಮ್ಮಿ ಬೆನ್ನತ್ತಿರಿ ಹೊಡ್ಲೇಕ. ಅದಕ್ಕಾರ ಓಡೋದ ಇನ್ನೈಗೆ ಬಂದ ನೋಡ್ರಿ. ಯಾಕಂದ್ರೆ ಈಕಿ ನಮ್ಮ ವಯಸ್ಸಿಗೆ ಹೊಡೆದಿದ್ರಿ ಅವ ಕಲ್ಲಿಲೆ. ಅದಕ್ಕಲಾಗ ಅವನಿಗೆ ಅಂದ್ರೆ ಕಲ್ಲಿಲೆ ಹೊಡೆದ್ರೆ ಈಕಿಗೆ ಏನು ಬಡ್ದಿಲ್ರಿ. ಹಂಗೆ ಮತ್ತೆ ಬಡಿತದ ಅಂತೇಳಿ ಅವ್ರ ಮಮ್ಮಿ ಬೆನ್ನತ್ತಿಡ್ರಿ ಅವನಿಗೆ. ಅದಕ್ಕಲಾಗ ಈಗ ಬಂದಾನ. ಅದಕ್ಕೆಲ್ಲ ಅವ್ರ ಮಮ್ಮಿ ಇದು ಮಾಡತ್ತಾಳ್ರಿ, ಬಾ ಹೊಡೆಯಲ್ ಬಾ ಅಂತೇಳಿ ರಂಸತ್ತಾಳ. ಬರ್ಲಾಗ್ಯಾನ್ರಿ, ಎಲ್ಲಿ ಕೇಳಲ್ಗೇನ ನೋಡ್ರಿ. ನಮ್ಮದು ಎಲ್ಲ ಬಾಂಡೆ ಕಸ ಎಲ್ಲ ಆಯ್ತು ನೋಡ್ರಿ. ನಾನು ಕಾಲಮ್ಮ ತೊಗೊಂಡು ತೆಲಿಕೊಂಡೆಲ್ಲ ಇದು ಮಾಡೀನಿ. ನಮ್ಮ ಸಮೂ ಅವ್ರಿಗೆ ಆಡ್ಸತ್ತ ನೋಡ್ರಿ. ನೈಟ್ ಅದನ್ನು ಕೆಲಸ ಮಾಡತ್ತಾನ.
ನಮ್ಮ ಅಕ್ಕನೂ ಬಾಂಡೆ ತಿಕ್ಲಾಗತ್ತಾಳ್ರಿ, ಅವರು ಬಾಂಡೆ ಇದ್ದವಲ್ರಿ, ಅದಕ್ಕೆ ಅವರು ಬಾಂಡೆ ತಿಕ್ಲಾಗ್ತಾರ. ಆಯ್ತು ನೋಡ್ರಿ. ಇವಾಗ ಈಗ ಟ್ರನ್ನಾಗ ಆಯಿ ಬರ್ತಾ ಆಯಿ ಚಹಾ ಮಾಡಿಕೊಡ್ಬೇಕು. ಆಮೇಲೆ ಸಂಜೆಗೆ ಏನು ಅಡುಗೆ ಮಾಡ್ಬೇಕು ಕೇಳ್ಬೇಕ್ರಿ, ಏನು ಮಾಡತ್ತಾರೇನು. ಆಯಿ ಬಂದ ಬಳಕೆ ಕೇಳ್ಬೇಕ್ರಿ ಏನು ಮಾಡತ್ತ ಅಂತೇಳಿ. ನೋಡ್ರಿ ಎಷ್ಟು ಮಸ್ತಾಗಿ ಆಡೋದಾರ ಅಂತೇಳಿ ಅವರು. ಗಾಡಿ ನೀರು ತರಕ್ಕೆ ಮಾಡೀವಿ, ಅವ್ರಿಗೆ ಆಡೋಕ್ಕೂ ಆಗ್ಯದ್ರಿ ಅದು. ಬಿಡು ಸಮಯ ಸಾಕು, ಹೊತ್ತು ಮುಣ್ಗ್ಯದ, ಗಾಡಿ ಬರ್ತಾವ ಭಾಳ ಬಿಡು. ಇಲ್ಲಿ ಆಯ್ ಬಂದು ನೋಡ್ರಿ, ಜಸ್ಟ್ ನೆಗೆ ಬಂದು ಕಾಲ ಮರಿ ತೊಗೊಂಡು ನಿಂತಾಳ, ಕೂತಾಳ. ಇಲ್ಲಿ ನೋಡ್ರಿ ನಮ್ಮ ನೆಗೆಡ್ದೇರ್ನು ಬಂದಾಳ, ಅಂದ್ರೆ ನಮ್ಮ ನೆಗೆನಿ ಯಾಕಿನೂ ಬಂದಾಳ್ರಿ. ಬಂದು ಕೆರೆ ಜಸ್ಟ್ ನಿಂತಾರ ನೋಡ್ರಿ. ಇಲ್ಲಿ ನಾವು ಮನ್ಯಾಗ ಇದ್ದಕ್ಕೆರೆ ಏನು ಇಲ್ಲ ನೋಡ್ರಿ, ಅವ್ರು ದಂದಿಗೆ ಹೋಗಿ ಬಂದ್ರೆ ತಿರ್ಗಾಸಿ ನೋಡ್ರಿ ಇಲ್ಲಿ. ಆಮೇಲೆ ಚಹಾ ಮಾಡ್ಬೇಕ್ರಿ ಇವಾಗ ಜಸ್ಟ್ ಆಗಿ. ನಮ್ಮ ರಾಯಣಗಳು ಪಪ್ಪನೂ ಬಂದರು ನೋಡ್ರಿ ಜಸ್ಟ್ ಇನ್ನಾಗಿ. ಅವ್ರದ್ದು ಕಬ್ಬೇರಿ ಮಾಡಿ ಬಂದರು, ಆಯ್ನು ಇನ್ನಾಗೆ ಬಂದಳ.